ಹಾಯ್ ಫ್ರೆಂಡ್, ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಇಲ್ಲಿ ಒಡೆಯಂಡಳಿ ಗ್ರಾಮಕ್ಕೆ ಬಂದಿದ್ದೆ. ಬಣ್ಣ ಹೊಡಿಕೆ ಒಂದು ಮನೆಗೆ ಬಿಲ್ಡಿಂಗ್ ಇದೆ ಮನೆ ನೋಡಿ. ಇಲ್ಲೆಲ್ಲ ಕಾಣಿಸ್ತೈತಲ್ಲ ನೋಡಿ, ಹಂಚು ಮನೆಗಳು, ಕೈ ಹಂಚು ಮನೆಗಳು. ನಮ್ಮ ರೈತರು ಏನೇ ಸಾಧನೆ ಮಾಡಿದ್ದಾರೆ ಇವಾಗ ತೋರಿಸ್ತೀನಿ ನಿಮಗೆ ನೋಡಿ. ಒಂದು ಟ್ರಿಪ್ಪು ಹಸ, ಎಮ್ಮೆ, ಆಡು, ಕುರಿ ಎಲ್ಲನೂ ಸಾಕಿದ್ದಾರೆ ನಮ್ಮ ರೈತರು. ಮನೆಗಳು ಯಾವ ಥರ ಕಟ್ಟಾರೆ ಇವೆಲ್ಲ ತಾತ ಮುತ್ತಾತಿರ ಕಾಲದ್ದು ಮನೆಗಳು, ಹಂಚು ಮನೆಗಳು, ಕೈ ಹಂಚು ಮನೆಗಳು ನೋಡಿ. ತುಂಬ ಸಕ್ಕತ್ತಾಗೈತೆ, ವಾತಾವರಣ ಚೆಂದಾಗೈತೆ. ಇಲ್ಲಿ ತೆಂಗಿನ ತೋಟ, ಕಬ್ಬು, ರಾಗಿ, ಭತ್ತ ಪ್ರತಿಯೊಂದು ಬೆಳೆದಿದ್ದಾರೆ ನಮ್ಮ ರೈತರು. ಮಳೆ ಒಂದು ಸ್ವಲ್ಪ ನಿಂತೈತೆ, ಬೆಳೆ ಎಲ್ಲ ಮನೆಗೆ ಸೇರ್ಕೈತೈತೆ. ಎಲ್ಲ ಒಕ್ಕಣೆ ಮಾಡ್ತಾಯಿದ್ದಾರೆ ನಮ್ಮ ರೈತರು ಗದ್ದೆಗೋಗಿ ನೋಡಿ. ತುಂಬ ಸಕ್ಕತ್ತಾಗೈತೆ. ಮನೆಗಳಂತೂ ಒಂದಕ್ಕೊಂದು ಮೀರಿಸ್ತವೆ. ಹಿಂದೆ ಇಲ್ಲಿ ಎಲ್ಲ ಮನೇಲೂ ವಡೆ ಮಾಡ್ತಿದ್ರಂತೆ, ಅದೇ ಥರ ಈ ಉಪಸ್ತಬ್ಬಕ್ಕೂ ವಡೆ ಮಾಡ್ಯಾರೆ ಮನೆಗಳಲ್ಲಿ ನೋಡಿ. ಇವೇ ಮನೆಗಳು ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇಲ್ಲ ನೋಡಿ. ನೋಡಿ ಕೈ ಹಂಚು ಮನೆ ಒಂದಕ್ಕೊಂದು ಮೀರಿಸ್ತವೆ. ಇಲ್ಲಿ ತುಂಬ ಸಕ್ಕತ್ತಾಗೈತೆ ಕೈ ಹಂಚು ಮನೆಗಳು ನೋಡಿ. ಕೈ ಹಂಚು ಮನೆ ತುಂಬ ಒಂದಕ್ಕೊಂದು ಮೀರಿಸ್ತಿದ್ದಾವೆ. ಅದೇ ಥರ ಪಕ್ಕದಲ್ಲಿ ಬೆಟ್ಟ ಕೂಡ ಕಾಣಿಸ್ತೈತೆ ನೋಡಿ. ಬೆಟ್ಟದ ಮೇಲೆ ಟ್ಯಾಂಕು ಕೂಡ ಕಾಣಿಸ್ತಿದೆ, ನೀರು ಟ್ಯಾಂಕ್, ವಾಟರ್ ಟ್ಯಾಂಕುಗಳು ಅಲ್ಲಿ ನೋಡಿ. ತುಂಬ ಸಕ್ಕತ್ತಾಗೈತೆ ಈ ಬೆಟ್ಟ. ಕರಿಘಟ್ಟಕ್ಕೆ ಅಟ್ಯಾಚ್ ಆಗೈತೆ, ಕರಿಘಟ್ಟ ಬೆಟ್ಟಕ್ಕೆ ನೋಡಿ. ಉಪಸ್ತಬ್ಬಕ್ಕೆ ಘಮ 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 ಅಂತ ವಡೆ ಮಾಡ್ತಾಯಿದ್ದಾರೆ. ಇದೇ ಮನೆಗಳಲ್ಲಿ ವಡೆ ಮಾಡೋದು ನೋಡಿ. ತುಂಬ ಸಾಕಾಗೈತೆ ಮನೆ ಅಂತೂ, ಅದ್ಭುತ ಒಳ್ಳೆ ಮನೆಗಳು ನೋಡಿ. ಅದೇ ಥರ ಎಲ್ಲರೂ ಬೆಳಗ್ತಾವ್ರೆ. ಆಡು ಕುರಿಗಳು ಇವೆ, ಎಮ್ಮೆ ದನ ಎಲ್ಲ ಕಟ್ಟಾಕಿದ್ದಾರೆ ಮನೆ ಹತ್ರ ನೋಡಿ. ತುಂಬ ಸಾಕಾಗೈತೆ ನೋಡಿ. ಅಲ್ಲಿ ಸ್ಕೂಲ್ ಮನೆಯೂ ಕೂಡ ಕಾಣ್ತೈತೆ ನಿಮ್ಮ ಕಣ್ಗೆ ನೋಡಿ. ಅದ್ಭುತವಾದ ಒಂದು ಊರು. ಅದೇ ಥರ 2 ಶೆಡ್ಡು ಕೂಡ ಐತೆ ನೋಡಿ. ಅಲ್ಲಿ ಸಕ್ಕತ್ತಾಗೈತೆ. ಹಳೆ ಕಾಲದಾಗ 2 ಶೆಡ್ಡು ನೋಡಿ. 2 ಶೆಡ್ಡು ಕೂಡ ಕಾಣಿಸ್ತೈತೆ ಹಳೆ ಕಾಲದವು. ಅದೇ ಥರ ಬಂದು ನೀವು ಒಂದು ಟ್ರಿಪ್ಪು ಈ ಬೆಟ್ಟ ಗುಡ್ಡಗಳು ನೋಡಿ. ಒಂದು ಟ್ರಿಪ್ಪು ನಮ್ಮ ಕಲಾವಿದರು ಬರಬೇಕು, ಚಿತ್ರ ಬರೆಯೋರು. ತುಂಬ ಅದ್ಭುತವಾದ ಊರು ಇದು. ಡ್ರಾಯಿಂಗ್ಗೆ ಒಳ್ಳೆ ಲ್ಯಾಂಡ್ಸ್ಕೇಪ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು ನೋಡಿ. ಪಕ್ಕದ ಬೆಟ್ಟ ಕೂಡ ಕಾಣಿಸ್ತೈತೆ, ಒಡೆಯಂಡಳಿ ಬೆಟ್ಟ. ಅದೇ ಥರ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಕಾಣಿಸ್ತೈತೆ, ಅದು ನೋಡಿ. ಅದನ್ನು ತೋರಿಸ್ತೀನಿ ನೋಡಿ. ರಾಮ ಆಂಜನೇಯ ತೆಪ್ಕೊಂಡು ನಿಂತಿರೋದು ತುಂಬ ಸಕ್ಕತ್ತಾಗೈತೆ. ಬನ್ನಿ ಒಂದು ಟ್ರಿಪ್ಪು ನೋಡಿ. ಅದೇ ಥರ ಇಪ್ಪೆ ಮರ, ಅರಳಿ ಮರ, ತುಂಬ ಅದ್ಭುತವಾದ ಮನೆಗಳೈತೆ ಇಲ್ಲಿ ನೋಡ್ರಿ. ಯಾವತ್ತೂ ಬಂದ್ಬಿಟ್ಟು ಭೇಟಿ ಕೊಡಿ ಇಲ್ಲಿ ನೋಡಿ.